ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಮೇ 1ರಂದು ಅಂಬೇಡ್ಕರ್ ನಗರದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ. ಡಾಕ್ಟರ್ ಎ. ಕೃಷ್ಣಪ್ಪ. ದೇವಿ ರೇಣುಕಾ ಯಲ್ಲಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಓಂ ಶಕ್ತಿ ಆದಿಪರಾಶಕ್ತಿ ದೇವಿ ರೇಣುಕಾ ಯಲ್ಲಮ್ಮ ದೇವಿಯ ಬ್ರಹ್ಮ ರಥೋತ್ಸವದ ಕರಗ ಉತ್ಸವ, ಅಗ್ನಿಕುಂಡ ಮತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ 29ರಿಂದ ಮೇ 2ರವರೆಗೆ ನಗರದ ಬಂಗಾರಪೇಟೆ ಮುಖ್ಯ ರಸ್ತೆಯ ಅಂಬೇಡ್ಕರ್ ನಗರದಲ್ಲಿ ಏರ್ಪಡಿಸಲಾಗಿದೆ ಎಂದು ಟ್ರಸ್ಟಿನ ಅಧ್ಯಕ್ಷ ಡಾಕ್ಟರ್ ಎ. ಕೃಷ್ಣಪ್ಪ ತಿಳಿಸಿದರು. ನಗರದಲ್ಲಿ ಮಾತನಾಡಿದ ಅವರು 4 ದಿನಗಳು ನಡೆಯುವ ಕರಗ ಉತ್ಸವದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್, ಡಿಐಜಿಪಿ ಡಿ. ದೇವರಾಜ್, ಎಂಎಲ್ಸಿ ಅನಿಲ್ ಕುಮಾರ್, ಸಿಎಂಆರ್ ಶ್ರೀನಾಥ್, ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಸೇರಿದಂತೆ ಅನೇಕ ಗಣ್ಯರು, ಅಧಿಕಾರಿಗಳು ಭಾಗವಹಿಸುತ್ತಾರೆ ಎಂದು ಹೇಳಿದರು. ಏಪ್ರಿಲ್ 29 ಬುಧವಾರ ಶ್ರೀದೇವಿ ರೇಣುಕಾ ಯಲ್ಲಮ್ಮ ದೇವಿಗೆ ಬೆಳಿಗ್ಗೆ ಸುಪ್ರಭಾತ ಸಂಕಲ್ಪ, ಅಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಜರುಗಲಿದೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ, ವಿಶೇಷ ದೀಪಾಲಂಕಾರ, ಸಂಜೆ 6ಕ್ಕೆ ಧ್ವಜಾರೋಹಣ, 8 ಗಂಟೆಗೆ ಹಸಿ ಕರಗ ಜರುಗಲಿದೆ. ಏಪ್ರಿಲ್ 30 ಗುರುವಾರದಂದು ನಲ್ಲಗಂಗಮ್ಮ, ಕೋಲಾರಮ್ಮ, ಗಂಗಮ್ಮ ಮತ್ತು ಮಹೇಶ್ವರಮ್ಮ ಶಕ್ತಿ ದೇವತೆಗಳಿಗೆ ಮಹಿಳೆಯರಿಂದ ದೀಪೋತ್ಸವ ಜರುಗಲಿದೆ. ಮಧ್ಯಾಹ್ನ ಅನ್ನದಾಸೋಹ, ಸಂಜೆ ದೇವಾಲಯ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವುದು ಎಂದು ವಿವರಿಸಿದರು. ಮೇ 1ರಂದು ರಾತ್ರಿ 9 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಜರುಗಲಿದೆ. ಕರಗದ ಪೂಜಾರಿ ಆರ್. ಚರಣ್ ರಾಜ್ ಇವರು ಕರಗವನ್ನು ಹೊತ್ತು ನಗರದ ಬಡಾವಣೆಗಳಲ್ಲಿ ಸಂಚರಿಸುತ್ತಾರೆ. ಶನಿವಾರ 2ನೇ ತಾರೀಕು ಹೂವಿನ ಕರಗದ ಅಗ್ನಿಕುಂಡ ಪ್ರವೇಶ ಹಾಗೂ ವಸಂತೋತ್ಸವ ನಡೆಯಲಿದ್ದು, ಅಪಾರ ಭಕ್ತಾದಿಗಳು ಕರಗ ಉತ್ಸವದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೃಷ್ಣಪ್ಪ, ಶಾರದಮ್ಮ, ಕಿರಣ್ ಕುಮಾರ್, ಶರಣ್ ಕುಮಾರ್, ಶಾಂತಕುಮಾರ್, ಎಂಎಸ್ ನಾರಾಯಣಸ್ವಾಮಿ, ರಮೇಶ್, ಲಾವಣ್ಯ, ಮುನಿಯಪ್ಪ, ಗಿರಿಜಾ, ಅಂಬರೀಶ್, ರವಿ, ರೇಣುಪ್ರಸಾದ್ ಮತ್ತಿತರರು ಹಾಜರಿದ್ದರು. ದೇವಿ ರೇಣುಕಾ ಯಲ್ಲಮ್ಮ ಸೇವಾ ಟ್ರಸ್ಟ್, ಅಂಬೇಡ್ಕರ್ ನಗರ, ಬಂಗಾರಪೇಟೆ ರಸ್ತೆ, ಕೋಲಾರ ನಗರ. ಅಂದರೆ ಅನಾದಿ ಕಾಲದಿಂದಲೂ ಇಲ್ಲಿ ಯಾವ ರೀತಿ ಹಬ್ಬ ಆಚರಣೆ ನಡೆಸ್ಕೊಂಡು ಬರ್ತಾ ಇದ್ದಾರೋ ಅದೇ ರೀತಿ ದಿನಾಂಕ 29/4/2026ರಿಂದ 2/5/2026ರವರೆಗೂ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು ಈಗಿರ್ತದೆ. 29ನೇ ತಾರೀಕು ರಾತ್ರಿ ಧ್ವಜಾರೋಹಣ, ಅಂಗನಾರ್ಪಣ ಆದಮೇಲೆ ಹಸಿ ಕರಗ ಆದಮೇಲೆ 30ನೇ ತಾರೀಕು ಕೋಲಾರ ನಗರದಲ್ಲಿ ನೆಲೆಸಿರ್ತಕ್ಕಂಥ ನರಗಂಗಮ್ಮ, ಕೋಲಾರಮ್ಮ, ಗಂಗಮ್ಮ, ಮಹೇಶ್ವರಮ್ಮ ದೇವಿಗಳಿಗೆ ದೀಪೋತ್ಸವ ಕಾರ್ಯಕ್ರಮ ಇರ್ತದೆ. ದೀಪೋತ್ಸವ ಮುಗಿದ ತಕ್ಷಣ ಆವತ್ತು ಸಂಜೆ ಅಂದರೆ 30ನೇ ತಾರೀಕು ಸಂಜೆ ಮಕ್ಕಳದು ದೇವಾಲಯ ಆವರಣದ ಮುಂದೆ ಕಲ್ಚರ್ ಪ್ರೋಗ್ರಾಮ್ಸು, ಡ್ಯಾನ್ಸ್ ಪ್ರೋಗ್ರಾಮ್ಸು, ಸ್ಟೇಜ್ ಪ್ರೋಗ್ರಾಮ್ ನಡೀತದೆ. ಅದೇ ರೀತಿ 1ನೇ ತಾರೀಕು ಬೆಳಗ್ಗೆ ಅಮ್ಮನ ಹಾಲ್ಮಡಿಕೆ ಅಭಿಷೇಕ ನಡೀತದೆ. ಅಂದರೆ ಅದು ಹಾಲ್ಮಡಿಕೆ ಅಭಿಷೇಕ ಅಂತಂದರೆ ಇಲ್ಲಿ ನಡೆಯುವಂಥ ರೀತಿಯೇ ಬೇರೆ. ಇಡೀ ನಗರದಲ್ಲಿರ್ತಕ್ಕಂಥ ಎಲ್ಲ ಮನೆಯಿಂದಲೂ ಹಾಲು ಮಡಿಕೆಗಳನ್ನ ತಲೆ ಮೇಲೆ ಹೊತ್ತು ಅವರ ಭಕ್ತಿಯನುಸಾರ ತಂದು ಆ ಯಮ್ಮನ ಮೇಲೆ ಹಾಲು ಸುರಿದು ಅವ್ರ ಇಷ್ಟಾನುಸಾರ ಬೇಡಿಕೆಗಳನ್ನ ಈಡೇರಿಸೋ ರೀತಿಯಲ್ಲಿ ಬೇಡ್ಕೊಳ್ತಾರೆ. ಅದೇ ಅಭಿಷೇಕ ಆದಮೇಲೆ ನಂತರ ಹೂವಿನ ಅಲಂಕಾರ, ಪ್ರಸಾದ ವಿನಿಯೋಗ ಇರ್ತದೆ. ಮಧ್ಯಾಹ್ನ ರಥೋತ್ಸವ ಇಲ್ಲಿಂದ ಬಂಗಾರಪೇಟೆ ಸರ್ಕಲ್ವರೆಗೂ ರಥೋತ್ಸವ ನಡೀತದೆ. ರಥೋತ್ಸವ ಆದಮೇಲೆ ಸಂಜೆ ದೀಪಗಳು, ಅಗ್ನಿಗುಂಡ, 8 ಗಂಟೆಗೆ ಆಚೆ ಹೂವಿನ ಕರಗ ಬರ್ತದೆ. ಹೂವಿನ ಕರಗ ಬಂದಾದಮೇಲೆ ಇಲ್ಲಿ ದೇವಾಲಯ ಆವರಣ ವೇದಿಕೆ ಮೇಲೆ ವೃತ್ತ ಮುಗಿದ ಮೇಲೆ ಬಂಗಾರಪೇಟೆ ವೃತ್ತದಲ್ಲಿ ವೇದಿಕೆ ಏನಿರ್ತದೋ ಆ ವೇದಿಕೆ ಮೇಲೆ ಕರಗ ಹೋಗ್ತದೆ. ಈ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂದರೆ ದೇವರಾಜ್ ಸರ್, ಡಿಐಜಿಪಿ ದೇವರಾಜ್ ಸರ್ ಬರ್ತಾ ಇದ್ದಾರೆ, ಆಹಾರ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪನವ್ರು ಬರ್ತಾರೆ, MLA ಕೊತ್ತೂರು ಮಂಜೂರು ಸರ್ ಅವರು ಬರ್ತಾರೆ, MLC ಅನಿಲ್ ಕುಮಾರ್ ಸರ್ ಅವರು ಬರ್ತಾರೆ, ಇನ್ನು ಹಲವು ಗಣ್ಯರು ಬರ್ತಾರೆ, ಸ್ವಾಮೀಜಿಗಳು ಕೂಡ ಬರ್ತಾರೆ. ಪ್ರತಿ ವರ್ಷವೂ ಕೆ.ಎಚ್. ಮುನಿಯಪ್ಪನವರು ತಪ್ಪಿಸ್ಕೊಳ್ಳಿದಂಥ ವರ್ಷನೇ ಇಲ್ಲ. ಅಧಿಕಾರ ಇಲ್ಲದೆ ಹೋಗಲಿ, ಅವರು ಈ ಕಾರ್ಯಕ್ರಮಕ್ಕೆ ಸತತವಾಗಿ ಬರ್ತಾನೆ ಇದ್ದಾರೆ, ಬರ್ತಾರೆ.